ನೋಡ್ಲಿಕ್ಕೆ ಒಬ್ರು ಗಂಡನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ತಗೊಳಮ್ಮ, ಇದರಲ್ಲಿ ಒಂದು ಸೀರೆ ಉಟ್ಟು ರೆಡಿ ಆಗುತ್ತೆ. ಯಾಕಣ್ಣ ನನ್ನ ಸಲುವಾಗಿ ನೀನು ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ? ಈಗಾಗಲೇ 10-12 ಗಂಟೆಗಳು ಬಂದ್ರು ಕೂಡ ಒಬ್ಬರು ಕೂಡ ವರದಕ್ಷಿಣೆ ಇಲ್ಲದೆ ನನ್ನ ಮದುವೆ ಆಗೋದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಒಂದು ಹೆಣ್ಣಿಗೆ ತಾಳಿ ಕಟ್ಲಿಕ್ಕೂ ಕೂಲಿ ಕೇಳುವ ಈ ಸಮಾಜದಲ್ಲಿ ನಮ್ಮಂತಹ ಬಡವ ಹೆಣ್ಣು ಮಕ್ಕಳನ್ನು ಮದುವೆ ಆಗೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ? ಅಂತ ಉದಾರ ಗುಣ ಈ ಸಮಾಜದಲ್ಲಿ ಯಾವ ಗಂಡುಗಳಿಗಿದೆ ಹೇಳೋಣ? ತಂಗಿ, ಹಾಗೆಲ್ಲ ಹೇಳ್ಬಾರ್ದಮ್ಮ. ಹೇಗೆ ಕೈ 5 ಬೆರಳುಗಳು ಒಂದೇ ತರ ಇರೋದಿಲ್ಲವೋ ಹಾಗೆ ಎಲ್ಲ ಜನರು ಒಂದೇ ತರ ಇರೋದಿಲ್ಲಮ್ಮ. ನಮ್ಮ ಪ್ರಯತ್ನಕ್ಕೆ ಒಂದೆಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ಇಂದೆಲ್ಲ ನಾಳೆ ಈ ಸಮಾಜಕ್ಕೆ ಅಂಟಿಕೊಂಡ ವರದಕ್ಷಿಣೆ ಎಂಬ ಭಯಂಕರ ಭೂತವನ್ನು ಮೆಟ್ಟಿ ನಿನ್ನ ಕೊರಳಿಗೆ ತಾಳಿ ಕೊಟ್ಟುಕೊಂಡು ಒಂದೇ ಬರ್ತಾನೆ. ಇಲ್ಲ, ಅದೆಲ್ಲ ನಿನ್ನ ಹುಚ್ಚು ಭ್ರಮೆ ಅಂತ ಕಾಣುತ್ತೆ. ಇಂದಿನ ಸಮಾಜದಲ್ಲಿ ವರದಕ್ಷಿಣೆ ಇದ್ರೆ ಮಾತ್ರ ಆ ಹೆಣ್ಣಿಗೆ ನೆಂಟಸ್ಥಾನ ಬೀಳ್ತಾರೆ. ಆದ್ರೆ ಗಂಟೆ ಇಲ್ಲಂದಾಗ ಯಾರ ತರ ನೆಂಟಸ್ಥಾನ ಬೆಳೆಸೋದಕ್ಕೆ ಬರ್ತಾರೆ ಹೇಳ? ನನಗೂ ಈಗ ಬಂದವರಿಗೆ ಕೂತು ಸಾಕಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಅದೆಲ್ಲ ನನ್ನ ಮದುವೆ ಅಂತ ಕನಸಂತ ತಿಳಿದು ಮರ್ತು ಬಿಡೋಣ. ಅಣ್ಣ, ನಿನ್ನ ಜೊತೆಗೆ ಹೇಗೋ ಕೈ ಹುಡ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಂಡು ನಿನ್ ಜೊತೆಗೆ ಇದ್ದು ಬಿಡ್ತೀನಣ್ಣ. ಖುಷಿ, ಏನ್ ಮಾತಾಡ್ತಾ ಇದೀಯಮ್ಮ? ನೋಡಮ್ಮ, ಮದುವೆ ಅನ್ನೋದು ಪ್ರತಿಯೊಬ್ಬರ ಹೆಣ್ಣಿನ ಜೀವನದಲ್ಲೂ ನಡೆಯಲೇಬೇಕಾದ ಒಂದು ಪವಿತ್ರ ಕಾರ್ಯ. ಅದು ಅಲ್ಲದೆ ಒಬ್ಬಳೇ ಒಬ್ಳು ಮುದ್ದಿನ ಸಹೋದರಿ ನೀನು. ಅಂದ್ಮೇಲೆ ನಿನ್ನ ಹೀಗೆ ಇರ್ಲಿಕ್ಕೆ ಬಿಡ್ತೀನಿ ಅಲ್ವಾ? ನೀನು ಗಂಡನ ಜೊತೆ ಹಸುಮಣಿ ಏರಿ ಸುಖ ಸಂತೋಷದಿಂದ ಸಂಸಾರ ಸಾಗಿಸೋದನ್ನ ಕಣ್ತುಂಬ ನೋಡೋ ಆಸೆ ಕಣಮ್ಮ ನನಗೆ. ಆದ್ರೆ ಒಪ್ಪತ್ತಿನ ಗಂಜಿಗೂ ಕೂಡ ಆ ಗಂಟು ಕೇಳಿದಷ್ಟು ವರದಕ್ಷಿಣೆ 1 ಲಕ್ಷ ರೂಪಾಯಿ ಹಣ ಎಲ್ಲಿಂದ ಅಂತ ತಪ್ಪಿಯನ್ನ ಹೇಳಿ ನೋಡೋಣ. ತಂಗಿ, ಬಳ್ಳಿಗೆ ಕಾಯಿ ಎಂದು ಭಾರವಲ್ಲಮ್ಮ. ನನ್ನ ಪ್ರಾಣವನ್ನ ಒತ್ತೆ ಇಟ್ಟಾದ್ರೂ ನಿನ್ನ ಮದುವೆಯನ್ನ ವಿಜೃಂಭಣೆಯಿಂದ ಮಾಡ್ತೀನಿ. ನೋಡ್ತಾ ಇದೆ. ಹಲೋ ಪರೇಶ್, ವಿಜೃಂಭಣೆಯಿಂದ ಯಾರ ಮದುವೆ ಮಾಡಿ ಹೊರಟಿದೀಯಾ? ಮತ್ತಾರ್ದೊಮ್ಮೆ ನನ್ನ ತಂಗಿ ಪೂಜಾಳ ಮದುವೆ ಬಗ್ಗೆನೇ ಮಾತಾಡ್ತಾ ಇರೋದು. ಅರೇ, ಹೌದಲ್ಲ. ನಿನ್ನೆ ಮೊನ್ನೆ ತನಕ ಲಂಗ ದಾವಣೆ ಹಾಕಿ ಓಡಾಡ್ತಿದ್ದೋಳು ಎಷ್ಟು ಬೇಗ ಬೆಳೆದ್ಬಿಟ್ಲು, ಎಷ್ಟು ಬೇಗ ಮದುವೆ ವಯಸ್ಸಿಗೆ ಬಂದ್ಬಿಟ್ಲು. ಮದುವೆ ಗೊತ್ತೇ ಆಗಿಲ್ಲ ಅಲ್ಲ? ಕಾಲ ನಿಲ್ಲುತ್ತೇನು? ಎಷ್ಟು ದಿನ ಯಾವುದೇ ಯೋಚನೆ ಇಲ್ಲದೆ ಜೀವನ ಸಾಗಿತ್ತು. ಆದ್ರೆ ಈಗ ಪೂಜಾಳ ಮದುವೆ ಪ್ರಶ್ನೆ ನಮ್ಮೆದುರು ಭೂತಾಕಾರವಾಗಿ ಬೆಳೆದು ನಿಂತಿದೆ. ಅದಕ್ಕೆ ಯಾಕೆ ಇಷ್ಟ ಓರಿ ಮಾಡ್ಕೊಳ್ತೀಯೋ? ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಕಾಲ ಕೂಡಿ ಬಂದ್ರೆ ಎಲ್ಲನೂ ತಾನಾಗಿಯೇ ಆಗುತ್ತೆ. ಕಾಲದ ನಿರೀಕ್ಷೆ ಮಾಡ್ತಾ ಕೈ ಕಟ್ಟಿ ಸುಮ್ಮನೆ ಕುತ್ಕೊಳ್ಳಿಕ್ಕಾಗತ್ತ? ಈಗಾಗ್ಲೇ 7-8 ಗಂಡುಗಳು ಬಂದು ತಿರಸ್ಕರಿಸಿ ಹೋಗಾಯ್ತು. ಇವತ್ತು ಶಂಭು ಶಾಸ್ತ್ರಿಗಳು ಒಂದು ಗಂಡನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಪೂಜಾ ಒಳಗೆ ಹೋಗಿ ರೆಡಿ ಆಗಮ್ಮ. ಶಾಸ್ತ್ರಿಗಳು ನಾವು ನಿಮ್ಮ ದಾರಿನೇ ಕಾಯ್ತಾ ಇದ್ದೀವಿ. ನಮ್ಮ ಪರೇಶ ನಮ್ಗೆ ಸ್ವಲ್ಪ ಲೇಟ್ ಆಯ್ತು ಬರ್ಲಿಕ್ಕೆ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆವರೆಗೆ ರಾಹು ಕಾಲ ಆಯ್ತು ನೋಡು. ಹಾಗೆ ಅದು ಮುಗಿದ ಮೇಲೆ ಇನ್ನೊಂದು 4-5 ಮಂದಿ ಹೆಣ್ಣು ನೋಡಿ ಬರ್ಬೇಕಾದ್ರೆ ಸ್ವಲ್ಪ ತಡ ತಪ್ಪ ಅಷ್ಟೇ. ಹಾಗೇನಿಲ್ಲ ಶಾಸ್ತ್ರಿಗಳೇ, ಸರಿಯಾದ ಸಮಯಕ್ಕೆ ಬಂದ್ರಿ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ನಮಸ್ಕಾರ. ಅಂದಾಗೆ ತಮ್ಮ ಮಗ ಬಂದಿಲ್ವೇ ಶ್ರೀಮಂತ್ರೆ? ನನ್ನ ಮಗ ತಮ್ಮ ಇವರಿಗೆ ಮಗ ಇಲ್ಲ. ಮತ್ತೆ ಮದುವೆ ಆಗ್ತಿದ್ರು ಗಂಡು? ಇವ್ರೇ ಕಣಪ್ಪ, ಇವ್ರೇ ಭಾರಿ ಶ್ರೀಮಂತರು, ದೊಡ್ಡ ಆಸ್ತಿವಂತರು. ಪಾಪ ಇವ್ರ ಮೊದಲನೇ ಹೆಂಡತಿ 2 ವರ್ಷದಿಂದ ತೀರ್ಕೊಂಡ್ಬಿಟ್ರು. ಪಾಪ ಆಮೇಲೆ ಇರೋ 2 ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ರೆ ಇವರಿಗೆ ನಾಳೆ ಮಾಡೋರು ಹಾಕೋರು ಬೇಡವೆ. ಅದಕ್ಕೆ 2ನೇ ಮದುವೆ ಆಗ್ತಾವ್ರೆ ಅಷ್ಟೇ. ಪರೇಶ್ ಬಾಯಿಗೆ ಇಂಥ ಅರ್ಧ ವಯಸ್ಸು ಕಳೆದಿರುವ ಮುದುಕನ ಜೊತೆ ಪೂಜಾಳ ಮದುವೆ ಮಾಡ್ತಾ ಇದೀಯ? ನಾನೇನ್ ಮಾಡ್ಲಿ ಹೇಳುವ? ಒಳ್ಳೆ ಗಂಡನ ಹುಡುಕ್ಲಿಕ್ಕೆ ಹೋದ್ರೆ ಅವ್ರು ಕೇಳಿದಷ್ಟು ಹಣ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಇವರು ವರದಕ್ಷಿಣೆ ವರೋಪಚಾರ ಏನು ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀನು ಈ ಮದುವೆಗೆ ಒಪ್ಕೊಂಡ್ಬಿಟ್ಟಿಯ?
ಪೂಜಾಳಿಗೆ ಈ ಮದುವೆ ವಿಷಯ ಎಲ್ಲ ಗೊತ್ತಾಗಿದೆ? ಇಲ್ಲ, ಗೊತ್ತಾದ್ರೆ ಅವಳಲ್ಲಿ ನಿರಾಕರಿಸಿ ಬಿಡ್ತಾಳೋ ಅಂತ ಅವಳಿಗೆ ಹೇಳಿಕ್ ಹೋಗ್ಲಿಲ್ಲ. ಹರೀಶ್, ನಿನಗೇನಾದರೂ ಬುದ್ಧಿ ಕೆಟ್ಟಿದೆಯಾ? ಅವಳ ಮನಸ್ಸಿನ ಭಾವನೆಗಳನ್ನು ತಿಳಿದುಕೊಳ್ಳದೆ ಈ ವಿಷಯನ ಅವಳಿಂದ ಮುಚ್ಚಿಟ್ಟು ಇಂಥ ಅರ್ಧಮಿಸು ತೊಳೆದಿರುವ ಮುದುಕನ ಜೊತೆ ಅವಳ ಮದುವೆ ಮಾಡ್ತಾ ಇದೆಯಾ? ಅವಳ ಸುಖ ಸಂತೋಷಕ್ಕೆ ಕಲ್ಲಾಗ್ತಾ ಇದೆಯಾ? ಮತ್ತೆ ನಾನೇನ್ ಮಾಡ್ಲಿ ಹೇಳುವಾಗ, ವರದಕ್ಷಿಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ತಂಗಿನ ಮದುವೆ ಮಾಡದೆ ಮನೇಲಿ ಇಟ್ಕೊಂಡು ಹೇಳ್ತೀಯ? ಹಾಗಂತ ಯಾರಿಗಾದರೂ ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ರೆ ನಿನ್ನ ಕರ್ತವ್ಯ ಮುಗಿದೋಯ್ತಾ? ನಿನ್ನ ತಂಗಿಯ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪವಾದರೂ ವಿಚಾರ ಮಾಡಿದ್ದೀಯಾ? ತಮ್ಮ ಪರೇಶ, ಅಲ್ಲೋ ನಮ್ಮಲ್ಲಿ ಕೂರ್ಸ್ಬಿಟ್ಟು ನೀವು ಹೋಗಿ ಏನು ಒಟ ಶುರು ಮಾಡಿದ್ರು? ಬೇಕು ತೋರ್ಸು ಹೆಣ್ಣನ್ನ, ನಮ್ಗೂ ಮತ್ತು 4-5 ಮನೆ ಸುತ್ತಾಡಿ ಬರ್ಬೇಕು, ಲೇಟ್ ಆಗುತ್ತೆ. ಹಾಗೆ ಶಾಸ್ತ್ರಿಗಳೇ. ಪೂಜಾ ಪೂಜಾ, ನಡಿಯಮ್ಮ, ಶಾಸ್ತ್ರಿಗಳಿಗೂ ನಮಸ್ಕಾರ ಮಾಡು. ದೀರ್ಘ ಸುಮಂಗಲಿ ಭವ, ಅಷ್ಟಪುತ್ರಿ ಇಷ್ಟಪುತ್ರ ಸೌಭಾಗ್ಯವತಿ ಭವ. ಶ್ರೀಮಂತ್ರೆ, ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಪೂಜಾ, ಹಾ. ಬಾಯಿಗೆ ಹೇಳಿಲ್ಲ. ಆ ಮದುವೆ ಗಂಟನ್ನು ಸರಿಯಾಗಿ ನೋಡ್ತೀಯ ತಾನೆ? ಅವರಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಮೊದಲನೇ ಪತ್ನಿ ತೀರ್ಕೊಂಡಿದ್ದಾಳೆ. ಅಂತವರ ಎರಡನೇ ಪತ್ನಿಯಾಗಿ ಹೋಗಲಿಕ್ಕೆ ನಿನಗೆ ಇಷ್ಟ ಇದೆಯಾ ತಾನೆ? ಅಲ್ಲ, ನನ್ನ ಇಷ್ಟ ಅನಿಷ್ಟತೆಯನ್ನು ತೆಗೆದುಕೊಂಡು ಮಾಡುವುದಾದ್ರೆ ಏನಿದೆ ಹೇಳಿ. ನನ್ನ ಇಷ್ಟದ ಪ್ರಕಾರ ನಾನು ಮದುವೆ ಆಗುವುದರಿಂದ ಹಾಗೆ ಕುಳಿತುಕೊಂಡ್ರೆ ನನ್ನ ಅಣ್ಣನಿಗೆ ನಾನು ಭಾರವಾಗುವುದಿಲ್ವೇ? ಅದಕ್ಕೆ ನನ್ನ ಅಣ್ಣ ನನಗೇನೇ ಮಾಡಿದ್ರು ಆದ್ರೂ ಒಳ್ಳೆಯದನ್ನೇ ಮಾಡ್ತಾನನ್ನೋ ನಂಬಿಕೆ ನನಗಿದೆ. ಇವತ್ತು ನಾಳೆ ಸ್ಮಶಾನಕ್ಕೆ ಹೋಗುವ ಗಂಡಿದ್ರು ಕೂಡ ಅವರು ಕೈಯಿಂದ ನಾನು ತಾಳಿ ಕಟ್ಟಿಸಿಕೊಳ್ತಿದ್ದೇನೆ. ಹಾಗಂತ ನಿನ್ನ ಸುಂದರ ಭವಿಷ್ಯತ್ತನ್ನೇ ಬಲಿ ಕೊಡ್ತಾ ಇದ್ದೀಯಾ? ಇಲ್ಲ, ನಿನ್ನ ಹಿತೈಷಿಯಾಗಿ ನಾನು ಹಾಗಾಗಲಿಕ್ಕೆ ಎಂದಿಗೂ ಅವಕಾಶ ಕೊಡಲಾರೆ. ಶಾಸ್ತ್ರಿಗಳೇ, ಏನಪ್ಪ ಈ ಮದುವೆ ಸಾಧ್ಯವಿಲ್ಲ. ಏನಪ್ಪ ತಮ್ಮ, ಏನ್ ಹೇಳ್ತಾ ಇರೋ ಮಾತು? ಹೌದು ಶಾಸ್ತ್ರಿಗಳೇ, ನನ್ನ ಸ್ನೇಹಿತನಿಗೆ ಇವಳೊಬ್ಬಳೆ ತಂಗಿ. ಕಾರಣ ಒಳ್ಳೆ ಕಡೆ ಸಂಬಂಧ ಹುಡುಕಿ ಇವಳ ಮದುವೆ ಮಾಡುವುದೇ ನಮ್ಮೆಲ್ಲರ ಬಯಕೆ. ಅಲ್ಲ ತಮ್ಮ, ಅಣ್ಣ ತಂಗಿ ಇಬ್ರು ಒಪ್ಕೊಂಡಿರುವಾಗ ನಿಂದನೆ ನನ್ನ ಮತ್ತೆ ಪಿರಿ ಶುರು ಮಾಡಿದ್ದೀನ? ಅಂದ್ರೆ ನಮ್ಮ ಸಂಬಂಧ ಒಳ್ಳೇದಲ್ವೇನ್ರಿ? ಹಾಗಲ್ಲ ಶ್ರೀಮಂತ್ರೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಬ್ಬಳೇ ಸಹೋದರಿಯನ್ನ ಎರಡನೇ ಪತ್ನಿಯಾಗಿ ಕೊಡ್ಲಿಕ್ಕೆ ಯಾವ ಸಹೋದರನ ಮನಸ್ಸು ತಾನೇ ಒಪ್ಪುತ್ತೆ ಹೇಳಿ? ಅಯ್ಯಯ್ಯೋ, ಮತ್ತೆ ಅದೇ ಹೇಳ್ತಾ ಇದ್ದಲ್ಲ ನೀನು. ನಾ ಆವಾಗ್ಲೇ ಹೇಳ್ದಲ್ಲ, ಅಣ್ಣ ತಂಗಿ ಒಪ್ಕೊಂಡಿದ್ದಾರೆ, ಮತ್ತೆ ನಿನ್ ಏನ್ ಕಿರಿಕಿರಿ ಹಚ್ಚಿಯಪ್ಪ ನಿನ್ನ? ಕಿರಿಕಿರಿ ಎಲ್ಲ ಶಾಸ್ತ್ರಿಗಳೇ, ಅವರಿಬ್ರು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಒಪ್ಕೊಂಡಿದ್ದಾರೆ ವಿನಃ ಮನಸ್ಸಿನಿಂದ ಒಪ್ಕೊಂಡಿದ್ದಲ್ಲ. ಹಾ ನೋಡಿ, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಹೋಗಿ ಎಂತ ಮನೆ ಕರ್ಕೊಂಡ್ ಬಂದ್ರಿ ಶಾಸ್ತ್ರಿಗಳೇ? ಹೋದ್ 4 ಮನೆಯಲ್ಲೇನು ಇದೇ ಗತಿ ಆಯ್ತು. ಇನ್ನು ಮೇಲೆ ನಿಮ್ಮ ಸವಾಸ ಸಾಕು. ಹುಡುಗಿ ನೋಡಿ ನಾನೇ ಮದುವೆ ಆಗ್ತೇನೆ. ಹೋಗಿ ಬಿಟ್ರಲ್ಲಪ್ಪ ಇವ್ರು. ಏ ತಮ್ಮ ಅಮಿತ, ಇದೇನು ಅಲ್ಲ, ಇವ್ರ ತಂಗಿ ಸಂಬಂಧ ತಪ್ಪಿಸಿ ನನ್ ಸಿಗೋ ಕಮಿಷನ್ಗೂ ಕಲ್ಲು ಹಾಕ್ಬಿಟ್ಟಲ್ಲ ನೀನು? ಶಾಸ್ತ್ರಿಗಳೇ, ನಿಮ್ಮ ಕಮಿಷನಿಗೆ ನಾವು ಕಲ್ಲು ಬೀಳೋದಿಲ್ಲ. ಒಂದು ಒಳ್ಳೆ ಗಂಡನ್ನು ಹುಡುಕಿ ತನ್ನಿ, ವರದಕ್ಷಿಣೆ ಎಷ್ಟಾದ್ರೂ ಪರವಾಗಿಲ್ಲ. ನೋಡ್ಲಿಕ್ಕೆ ಸುಂದರ ಸುರದೃತಿ ಸುಗುಣವಂತನಿರಬೇಕು. ಆಗ ನಿಮ್ಗೆ ಎಷ್ಟು ಕಮಿಷನ್ ಬೇಕೋ ನಾನು ಕೊಡ್ತೀನಿ, ತಿಳಿತಾ? ಹಂಗಂತೀಯ? ಆಯ್ತು, ಹಂಗಾದ್ರೆ ನನ್ ಕೆಲ್ಸ ಅಂತೂ ಇವತ್ತಿನ ಮುಗ್ದಂಗ ಆಯ್ತು. ಆಮೇಲೆ ನೋಡೋಣ. ನಾ ಸದ್ಯ ಬರ್ಲಾ ತಮ್ಮ ಪರೇಶ? ಆಯ್ತು, ನಾ ಬರ್ತೀನಿ. ನಮ್ ಕಮಿಷನ್ ಮಾತ್ರ ಮರ್ಯಾಕ್ ಹೋಗ್ಬೇಡಿ ನೀವು. ನಮಸ್ಕಾರ. ಏನಿದೆಲ್ಲ? ನೋಡು ಪರೇಶ್, ಇನ್ಮೇಲೆ ಪೂಜಾಳ ಮದುವೆ ಯೋಜನೆ ಬಿಟ್ಬಿಡು. ಒಂದು ಒಳ್ಳೆ ಗಂಡನ ಹುಡುಕು. ವರದಕ್ಷಿಣೆ ವಿಚಾರ ನನಗಿರ್ಲಿ. ಒಮ್ಮೆ
ಈ ನಿನ್ನ ಋಣನ ಆತ್ಮೀಯ ಬಾಂಧವ್ಯದ ನಡುವೆ ಋಣದ ಮಾತೇ ಬರಲ್ಲ. ಇದು ಋಣವಲ್ಲ, ಋಣಾನುಬಂಧ. ನಾನಿದು ಬರಲ್ಲ. ಅಯ್ಯೋ ಅಮಿತ್, ಹಾಗೆ ಹೊರಟಿಲ್ಲ. ಆ ಮುದುಕನಿಗೆ ತಂದ ಸ್ವೀಟ್ ಹಾಗೆ ಇದೆ, ನೀನು ತೆಗೆದುಕೊಂಡು ಹೋಗು. ಎತ್ತ ಸಾಗುತ್ತದೆ ಈ ಪ್ರಪಂಚ. ಈ ಪ್ರಪಂಚವನ್ನ ಸೃಷ್ಟಿಸಿದ ಭಗವಂತನೊಬ್ಬ ಹುಚ್ಚ. ಮಾಡಲು ಬೇರೆ ಕೆಲಸವಿಲ್ಲದೆ ಈ ಪ್ರಪಂಚದಲ್ಲಿ ಹೆಣ್ಣು ಗಂಡುಗಳನ್ನ ಸೃಷ್ಟಿ ಮಾಡಿದ. ಅವರಲ್ಲಿ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯವನ್ನ ತುಂಬಿದ. ಅಂದು ಅವನು ಮಾಡಿದ ತಪ್ಪಿಗಾಗಿ ಇಂದು ಈ ಪ್ರಪಂಚ ಅಧೋಗತಿ ತಿಳಿದಿದೆ. ಪ್ರಳಯ ಸಮೀಪಿಸ್ತಾ ಇದೆ. ಆ ಪ್ರಳಯ ಬರುವ ಮೊದಲೇ ಕಂಡ ಕೋಮಲಾಂಗಿಯರ ಜೊತೆಗೆ ಸರಸ ಎಡುತ್ತುವುದೇ ಈ ಕಾರ್ತಿಕನ ಉದ್ದೇಶ. ಸತ್ಯ ನನ್ನ ದೃಷ್ಟಿಯ ಅಕ್ಷಿಪಟಲದ ಮೇಲೆ ಕೋಮಳಿಸುತ್ತಿರುವ ಸುಂದರವಾದ ಪಕ್ಷಿ ಆ ಪೂಜಾ. ಅವರನ್ನ ಕಂಡಾಕ್ಷರದಿಂದ ನನ್ನ ಕಂಗಳಿಗೆ ನಿದ್ದೆ ಇಲ್ಲ, ನನ್ನ ದೇಹಕ್ಕೆ ಹಸಿವಿಲ್ಲ. ಹೇಗಾದ್ರೂ ಮಾಡಿ ಅವರ ಸಣ್ಣ ಸುಖವನ್ನ ಸವಿಯುವ ದಾಹ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಹೇಗಾದ್ರೂ ಮಾಡಿ ಆ ಸಜೀವ ದಂತ ಗೊಂಬೆಯನ್ನ ನನ್ನ ಸಹಭಾಗಿಯನ್ನಾಗಿ ಮಾಡಿಕೊಳ್ಳಲೇಬೇಕು. ಹಲೋ ಪರೇಶ್. ಕಾರ್ತಿಕ್, ಹಲೋ. ಏನ್ ಪರೇಶ್, ಒಂಥರ ಇದೆಯಲ್ಲ, ಯಾಕೋ ಮುಖ ಯಾಕೋ ಸಪ್ಪಗಾಗಿದೆ. ನೀನು ಯಾವುದೋ ಚಿಂತೆಯಲ್ಲಿ ಕೊರಗ್ತಿರುವಂತೆ ಏನ್ ಸಮಾಚಾರ? ಕಾರ್ತಿಕ್, ಚಿಂತೆ, ನೋವು, ದುಃಖ ಇವೆಲ್ಲ ನಮ್ಮಂಥ ಬಡವರು ಆ ಭಗವಂತನಿಂದ ಬೇಡಿ ಬಂದವರ. ಆ ಚಿಂತೆ ಚಿತೆಯಾಗಿ ಇಂದು ಸುತ್ತುವರೆದು ನಮ್ಮನ್ನ ದಹಿಸುತ್ತಿದೆ. ವಿಷಯವಾದರೂ ಏನ್ ಹೇಳ್ತಾರೆ ಕಾರ್ತಿಕ್, ನಮ್ಮ ಬಡತನದ ಬಗ್ಗೆಯಂತೂ ನಿನಗೆ ಗೊತ್ತೇ ಇದೆ. ಹೇಗೋ ಕಷ್ಟಪಟ್ಟು ಒಪ್ಪತ್ತುಂಡು ಜೀವನ ಸಾಗಿತ್ತು. ಆದ್ರೆ ಇವತ್ತು ನನ್ನ ಒಬ್ಬಳು ಮುದ್ದಿನ ಸಹೋದರಿ ಬೆಳೆ ತಿಂದಿದ್ದಾಳೆ. ಅವಳ ಮದುವೆ ಚಿಂತೆ ನನ್ನನ್ನ ಸುತ್ತುವರೆದು ಚಿತ್ರಹಿಂಸೆ ನೀಡ್ತಾ ಇದೆ. ಅಂದ್ರೆ ಯಾಕೆ? ಒಳ್ಳೆ ಗಂಡು ಯಾರು ಸಿಕ್ಕಿಲ್ವಾ? ಗಂಡುಗಳನ್ನು ಸಾಕಷ್ಟಿದ್ದಾರೆ ಕಾರ್ತಿಕ್. ಆದ್ರೆ ತಾಳಿ ಕಟ್ಲಿಕ್ಕೂ ಕೂಲಿ ಕೇಳೋ ಈ ಸಮಾಜದಲ್ಲಿ ತುಂಬಿದ್ದಾರೆ ಹೊರತು ವರದಕ್ಷಿಣೆಯನ್ನು ವಿರೋಧಿಸುವ ಆದರ್ಶವಾದಿ ಗಂಡುಗಳು ಯಾರು ಸಿಗ್ತಾ ಇಲ್ಲ. ಆದರ್ಶ ಆ ಆದರ್ಶ ಮಾಯವಾಗಿ ಎಷ್ಟೋ ದಿನ ಗತಿಸಿ ಹೋಗಿದೆ ಪರೇಶ್. ವರದಕ್ಷಿಣೆ ಎಂಬುದು ಈಗಿನ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿದೆ. ಈ ಸಮಾಜವೇ ಸೃಷ್ಟಿಸಿರುವ ನಿಯಮಾವಳಿಗಳನ್ನ ನೆಟ್ಟಿ ನಿಲ್ಲುವ ಗಂಡನೆಯ ಗುಂಡಿಗೆ ಇರುವ ಗಂಡು ಇದುವರೆಗೂ ಯಾರೂ ಹುಟ್ಟಿಲ್ಲ. ವರದಕ್ಷಿಣೆ ತಗೊಳ್ಳಿ ಮದುವೆಯಾಗಲಿಕ್ಕೆ ಯಾವನಾದ್ರೂ ಮುಂದೆ ಬಂದ್ರೆ ಅವನನ್ನ ಆದರ್ಶವಾದಿ ಅನ್ನಲ್ಲ, ಅವರಲ್ಲಿ ಯಾವುದಾದ್ರೂ ಒಂದು ನ್ಯೂನತೆ ಇರಬಹುದು ಅಂತ ತಿಳ್ಕೊಳ್ತಾರೆ. ಕಾರ್ತಿಕ್, ನಾನು ಸಹ ವರದಕ್ಷಿಣೆ ತಗೊಳ್ದೆ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ವರದಕ್ಷಿಣೆ ಕೇಳೋದ್ರಲ್ಲೂ ಸ್ವಲ್ಪ ಇತಿಮಿತಿ ಅನ್ನೋದಿರ್ಬೇಕು. ಅದು ಬಿಟ್ಟು ಹೀಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೇಳಿದ್ರೆ ನಮ್ಮಂತ ಬಡವರು ಎಲ್ಲಿಂದ ತಂದ್ಕೊಳ್ಲಿಕ್ಕೆ ಸಾಧ್ಯ? ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇದೆ. ಹಂಗಾಗಿ ನೀನ್ ಎಷ್ಟು ವರದಕ್ಷಿಣೆಯನ್ನ ಕೊಟ್ಟು ನಿನ್ನ ತಂಗಿಯ ಮದುವೆ ಮಾಡ್ಲಿಕ್ಕೆ ಸಿದ್ಧನಾಗಿರುವೆ? ಕಾರ್ತಿಕ್, ನಮ್ಮ ಮನ ಒಂದು 10 ತೊಲೆ ಬಂಗಾರ ಇದೆ. ಅದರ ಜೊತೆಗೆ ಒಂದು 25,000 ತನಕ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ನನ್ನಿಂದ ಅಸಾಧ್ಯ ಕಾರ್ತಿಕ್. ಸರಿ, ಹಾಗಾದ್ರೆ ನೀನ್ ಒಪ್ಪುದಾದ್ರೆ ನಾನೇ ನಿನ್ನ ತಂಗಿ ಕೈ ಹಿಡಿತೇನೆ. ಮಾತು ನಿಜ. ನೋಡು ಪರೇಶ್, ನನಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಳ್ಳುವಂತ ಹೆಣ್ಣಿನ ಕಡೆಯವರು ಸಾಲುಗಟ್ಟಿ ನಿಂತು. ಆದ್ರೆ ನಿನ್ನ ದುಃಖವನ್ನ ನೋಡಲಾಗದೆ ನಾನು
ನಿನ್ನ ತಂಗಿಯ ಕೈ ಹಿಡುವ ನಿರ್ಧಾರಕ್ಕೆ ಬಂದಿದ್ದೇನೆ. ಕಾರ್ತಿಕ್, ನನ್ನ ಒಂದು ದೊಡ್ಡ ಹೊರೆಯನ್ನು ಇಳಿಸಿದ ನೀನು ನನ್ನ ಪಾಲಿನ ದೇವರು ಕಾರ್ತಿಕ್. ಈ ನಿನ್ನ ಋಣನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಕಾರ್ತಿಕ್, ಯಾವತ್ತೂ ಮರೆಯೋದಿಲ್ಲ. ಇದರಲ್ಲಿ ದುಃಖ ಇರುವುದು ಪರೇಶ್. ಹಂಗಾಗಿ ಇನ್ನೊಂದು ಮಾತು, ನಾನು ವ್ಯವಹಾರದಲ್ಲಿ ಕಟ್ಟುನಿಟ್ಟಿನ ಮನುಷ್ಯ. ನೀನು ಕೊಡುವ ವರದಕ್ಷಿಣೆಯಲ್ಲಿ ಒಂದು ನಯ ಪೈಸೆ ಕಡಿಮೆ ಆದ್ರೆ ನಿನ್ನ ತಂಗಿಗೆ ಮಾತ್ರ ನಾನು ತಾಳಿ ಕಟ್ಟಲ್ಲ. ನನ್ನ ಸ್ನೇಹಿತ ಅಮಿತ್ ಹಣದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ನಾನು ಹಿಂದೆ ಪುರೋಹಿತರ ಹತ್ತಿರ ಹೋಗಿ ಒಂದು ಒಳ್ಳೆ ಮುಹೂರ್ತ ನಿಶ್ಚಯ ಮಾಡ್ಕೊಂಡು ಬರ್ತೇನೆ ಕಾರ್ತಿಕ್. ಮುಹೂರ್ತ ಈ ನಿಂದು ತೆಗೆದುವ ಮುಹೂರ್ತ ನಿನ್ನ ತಂಗಿಯ ಬಾಳಿನ ವಿನಾಶದ ಸಂಕೇತ. ನಿನ್ನ ಬಾಳಿನಲ್ಲಿ ಪ್ರವೇಶಿಸುವುದು ದುರಂತ. ನೋಡುತ್ತಾ ಹೋಗು ಪರೇಶ್, ಈ ಕಾರ್ತಿಕವನ್ನು ನಡೆಸುವ ಶೋಕ ಸಂಗೀತ. ಇನ್ನು ನಾನು ಹಾಕುವೆ ನಿನ್ನ ತಂಗಿಯ ಕೊರಳಿಗೆ ವರಮಾಲೆ. ನಾನು ನಿನ್ನ ತಂಗಿಯನ್ನ ಬಲಿ ತೆಗೆದುಕೊಳ್ಳುವುದು ವರದಕ್ಷಿಣೆಯ ಜ್ವಾಲೆ. ಪರೇಶ್, ನಾನು ನಿನ್ನ ತಂಗಿಯ ಕೊರಳಿಗೆ ಕಟ್ಟುವುದು ಅದು ತಾಳಿಯಲ್ಲ, ನೇಣು ಪಾಶ. ನೇಣು ಪಾಶ. ಎಲ್ಲಿ ಮಾತಾಡ್ತವ್ರು, ಮಾರ್ನಿಂಗ್ ಶೋದಲ್ಲಿ ಬಿಸ್ಬಿಟ್ಟವ್ರು, ಮೈಸೂರು ಜಿಲ್ಲೆಯಲ್ಲಿದ್ದು ಕನ್ನಂಬಾಡಿ ಅಣೆಕಟ್ಟು ನೋಡಿದ್ದು ಕದ್ದು ಮುದ್ದಿ ಓಡಾಡ್ತಿರಲ್ರಿ. ಬನ್ರಿ ನೋಡ್ರಿ, ನಾನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಗುರ್ರಕ್ಕು ಪಂಕ್ತಿಗಳೇ ಏನ್ ಲವ್ ಪ್ರಕರಣ ಚಾಲು ಆಗ್ಯಾವಪ್ಪ ಈ ನಮ್ಮ ಊರಾಗ. ಅಲ್ಲ, ನಾನು ಎಂತೆಂತವ್ರದ್ದು ತಂದು ಮದುವೆ ಮಾಡೀನಿ, ಮದುವೆ ಜನಾಲಿ ಓಡಿಸಿನಿ, ಕೂಡ್ಸಿನಿ. ಕಣ್ಣಿಲ್ದವ್ರಿಗೆ ಕಣ್ಣಿಲ್ಲದ್ದು, ಕಾಲಿಲ್ದವ್ರಿಗೆ ಕಾಲಿಲ್ಲದ್ದು, ಮುದುಕರಿಗೆ ಮುದುಕಿಯರು, ಹುಡುಗರಿಗೆ ಹುಡುಗಿಯರು, ಇನ್ನು ಎಂತೆಂಥದ್ದು ಇನ್ನಂತ ಮದುವೆ ಮಾಡ್ಬಿಡ್ತೀನಿ. ಇನ್ನು ನನ್ನ ಪಾಲಲ್ಲಿ ಒಂದ್ ಹೆಣ್ಣಾದ್ರೂ ಸುಖವಾಗಿ ಬಾಳೆ ಮಾಡ್ಬೇಕೇನ್ರಿ? ಅವನ 5 ಮದುವೆ ಮಾಡ್ಕೊಂಡೆ, ಐದು ಮದುವೆ ಮಾಡ್ಕೊಂಡೆ. ಒಬ್ರು ನನ್ನ ಹತ್ರ ಸುಖವಾಗಿ ಬಾಳ್ವೆ ಮಾಡಿಲ್ಲ ನೋಡ್ರಿ. ಅದಕ್ಕೆ 6ನೇದು ಏನಾದ್ರು ಸಿಗುತ್ತೋ ಇಲ್ಲೋ ಅಂತ ಹುಡುಕಾಕತ್ತೀನಿ. ಮೊನ್ನೆ ಏನಾತಪ್ಪ ಅಂದ್ರೆ, ನಮ್ ಪಕ್ಕದ ಓಣಿಯ ಮಲ್ಲಪ್ಪನ ತಂದೆಯವ್ರು ಬಂದು, ಶಾಸ್ತ್ರಿಗಳೇ ಮಲ್ಲಾಪುರದಲ್ಲಿ ಒಂದು ಗಂಡ ಅದಂತೆ, ಸ್ವಲ್ಪ ನೋಡ್ಕೊಂಡ್ ಒಂದ್ ಹೆಣ್ಣದಂತೆ, ನೋಡ್ಕೊಂಡ್ ಬರ್ತೀರಾ ಅಂತ ಕೇಳಿದ್ರು. ಹ್ಞೂ ಸರಿ ಹೊಂಟನಪ್ಪ. ಬಸ್ ಇಟ್ಕೊಂಡು ಹೊಂಟೆ. ಬಸ್ಸು ಕೆರವಾಡಿ ಮುಟ್ಟದಷ್ಟೇ ತಡ, ಹಿಂದಿನ ಢಮಾರ್ ಹೋಗತ್ಲಾಗ ಏನ್ ಮಾಡುದು, ಡ್ರೈವರ್ ಹೇಳಿದ್ರು ಸ್ಟೆಪ್ನಿ ಚೇಂಜ್ ಮಾಡಿ ಮಲ್ಲಾಪುರ್ಗೆ ಹೋಗಿ ಮುಟ್ಸೋ ಹೊರಗೆ 5 ಗಂಟೆ ಆಯ್ತು. ಹೋದೆ, ಹೆಣ್ಣನ್ನು ನೋಡ್ಕೊಂಡು ಮಾತುಕತೆ ಮುಗಿಸಿ ಬರುವಷ್ಟರಲ್ಲಿ ಬಸ್ ಪಾಸ್ ಆಗಿ ಹೋಗ್ಬಿಟ್ಟಿತ್ತು. ಹೊಳ್ಳಿ ಬರಕ್ ನಂಗೆ ಬಸ್ಸೇ ಇಲ್ಲ, ಟೆಂಪೋ ಇಲ್ಲ, ರಿಕ್ಷಾ ಇಲ್ಲ, ಪಿಕ್ಷಾ ಇಲ್ಲ, ಏನಿಲ್ಲ. ಏನ್ ಮಾಡ್ಬೇಕತ್ತಪ್ಪ ಅಂತ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಆಯ್ತು ಏನು ಇಲ್ಲ, ವಾಪಸ್ ಬರಾಕ ಮಲ್ಲಾಪುರ್, ಕೊಲ್ಲಾಪುರ್, ಸೊಲ್ಲಾಪುರ ಎಲ್ಲ ಒಂದೇ. ಅತ್ತಾಗೆ ಏನ್ ಮಾಡುದು, ಹಂಗೂ ಎಲ್ಲಾರು ಕುತ್ಕೊಂಡಾಯ್ತು. ಮಾನ್ಯ ವಾಟಿಂಗ್ ಬಸ್ ಬಂದಿದೆ, ಅದನ್ನ ಹತ್ಬಿಟ್ರೆ ಆಯ್ತು ಅಂತ ತಿಳ್ಕೊಂಡು ಹೋದಪ್ಪ. 8 ಗಂಟೆ ಆಯ್ತು. ಬಾಗ್ಲ ಮುಚ್ಚಾಕಿದ್ದು, ಒಬ್ರು ಮನೆ ಬಾಗ್ಲ ತಟ್ಟೆ. ಒಬ್ಬ ಬಂದ, ಏನು ಅಂತ ಕೇಳ್ದ. ಅಲ್ರಿ ಯಜಮಾನ್ರೆ, ಬಸ್ ಪಾಸ್ ಆಯ್ತು, ಒಂದ್ ನಿಮಿಷ ಇಂಥ ಕಡೆಗೆ ಬಂದಿದ್ದೆ, ಬಸ್ ಪಾಸ್ ಆಯ್ತು, ಹೋಗಕ್ ಏನೂ ಇಲ್ಲ, ಸ್ವಲ್ಪ ರಾತ್ರಿ ಮಲ್ಕೊಳಕ್ ಜಾಗ ಕೊಡ್ತೀರಿ ಅಂತ ಕೇಳಿದೆ.
ಅವನವನ ರೀ ಹೋಗ್ರಿ ಹೋಗ್ರಿ ನಿಮ್ಮಂತವ್ರನ್ನ ಬಾಳ್ ನೋಡಿನ್ರಿ ನಾನು. ಎಂತೆಂತದ್ದು ವೇಷ ಹಾಕೊಂಡ್ ಬರ್ತೀರಾ, ಇಲ್ಲದೆಲ್ಲ ಕಿಚಾಪತಿ ಮಾಡ್ತೀರಾ, ಇಲ್ಲದೆಲ್ಲ ನಾಟಕ ಮಾಡ್ತೀರಾ, ಹೆಣ್ಮಕ್ಳು ನಾಡ್ಕೊಂಡ್ ಹೋಗ್ತೀರಾ. ಅವ್ನ್ ಸಿಕ್ಕಾಪಟ್ಟೆ ಬಾಯಿ ಬಂದ ಮಾತಾಡ್ತಾ ಖಬಾರ್ನ ಮುಚ್ಚಿಬಿಟ್ರು. ಹೋಗತ್ತಾಗೆ ಏನ್ ಮಾಡ್ಲಿ, ಶಿವ ಶಿವ ಅಂತ ನನ್ ಗ್ರಹಚಾರ ಏನ್ ಬಂದಿತ್ತು ನಾ ದಿವಸ ಹೋದೆ. ಮತ್ತೊಂದ್ ಮನೆ ಹತ್ರ ಹೋದೆ, ಬಾಗ್ಲ ಮುಚ್ಚಾಕಿತ್ತು, ಕದ ತಟ್ಟದೆ. ಒಬ್ಬ ಯಜಮಾನ ಬಂದ, ಮೊದ್ಲೇ ಕೇಳ್ಬಿಟ್ಟೆ ಅಲ್ಲ ಆ ಮೊದ್ಲೇ ಮನೆಯಾಗೆ ಅವ್ ಏನ್ ಹೇಳ್ದೆ ನನ್ಗೆ, ನನ್ ಮನೆಯಾಗ 4-5 ಹೆಣ್ಮಕ್ಳು ಅದಾರೆ, ನಿಮ್ಮಂತವ್ರು ಬಂದ್ರೆ ನಾವೇನು ಜಾಗ ಕೊಡೋನಲ್ಲ, ಏನ್ ಕಿತಾಪತಿ ಮಾಡ್ಕೊಂಡು ಹೋಗೋರು ಅಂತ ಕಂಡು ನಂಗೆ ನೆನ್ಪಿಗೆ ಬಂತು. ಅದಾಗ ಡೈರೆಕ್ಟ್ ಆಗಿ ಆ ಯಜಮಾನ್ ಕೇಳ್ಬಿಟ್ಟೆ, ಯಜಮಾನ್ರೆ ನಿಮ್ ಮನ್ಯಾಗ ಹೆಣ್ಮಕ್ಳು ಅದಾರೆ ಹೆಂಗ್ರಿ ಅಂತ ಕೇಳ್ದೆ. ಯಾಕೆ ಅಂತ ಕೇಳ, ಇಲ್ಲ ಮಲ್ಕೋಬೇಕಾಗಿತ್ತು ಅಂದೆ. ಅವನ ಅಯ್ಯೋ ನನ್ ಕತ್ತೇನೆ ಶಿವನೇ, ಸೀದಾ ಕಾಳಿಂದ ದಂಡೆ ಮೇಲೆ ಹೋಗ್ತಿದ್ದೆ. ಹಂಗೋ ಒಂದ್ ಸಾಲ ಇತ್ತು, ಹಂಗೆ ಹೊತ್ಕೊಂಡು 6ನೇ ದಿವಸ ಬೆಳಿಗ್ಗೆ ಹಾಲ್ಟಿಂಗ್ ಬಸ್ ಹಿಡ್ಕೊಂಡು ಕಾರವಾರ ಬಂದಿದ್ನಪ್ಪ. ಹೀಗಾದ್ ನೋಡಿ ನಮ್ ಪರಿಸ್ಥಿತಿ ಎಲ್ಲಿ ಬಂತು. ಇದರಲ್ಲಿ ಕೆಲ್ಸನೂ ಬೇಡ, ಹಾಳಾದಿದ್ ನನ್ ಮದುವೆನೂ ಬೇಡ, ಏನು ಬೇಡ ಹೋಗ್ಬೇಕು ನಮ್ಗೆ. ಏ ಮಗ ಯಾಕ್ಲ ಹಂಗ ಓಡ್ ಬರಕ್ ಹತ್ತಿದ್ದಿ, ಏನಾಗ್ತ, ಎಲ್ಲಿ ಭೂಕಂಪ ಆಯ್ತು, ಎಲ್ಲಿ ಪ್ರಳಯ ಆಯ್ತು, ಎಲ್ಲಿ ಬಾಂಬ್ ಹಾಕಿದ್ರು, ಎಲ್ಲಿ ಸುಟ್ಟಾಕಿದ್ರು, ಏನ್ ಮಾಡ್ತು, ಎಲ್ಲಿ ಗ್ಲಾಸ್ ಹೊಡ್ತು, ಏನ್ ಮಾಡ್ತು, ಯಾರು ಏನ್ ಮಾಡ್ತು? ಏ ಮಗ ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನನ್ ದಾಡಿ ದಾಡಿ ಬೇಡ ಅಂತ. ದಾಡಿ ಅಂದ್ರೆ ಮತ್ತೆ ಮೂಜೆ ಅಂತಾರಲ್ಲ. ಅಯ್ಯೋ ನೋಡ್ ಮಗ, ನಾವು ಈ ಕನ್ನಡ ನಾಣ್ಯ ಹುಟ್ಟು ಬಂದಿವಿ ಅಂದ್ಮೇಲೆ ನಮ್ಮ ಅಂಗ್ರೇಜಿಯವ್ರು ಯಾರವ್ರು, ಕೆಂಪು ಸುಡಿ ಫಿರಂಗಿಗಳು ಯಾರು ಇಂಗುಜರಿಗೆ ಅಲ್ಲ ಬಂದಿದ್ರಲ್ಲ, ಕೆಂಪು ಸುಡಿ ಅವ್ರ ಹಿಂದೆ ಬಂದರು. ನೀ ಯಾವಾಗ ಹುಟ್ಟಿಲಾಗಿದೆ, ಅವ್ರು ಬಿಟ್ಟು ಹೋದಾಗ ಇಂಗುಜರಿಗೆ ಮಾತಿಗೆ ಮೊಳಾಗಿದೆ. ಶುದ್ಧ ಕನ್ನಡ ನನ್ಗೆ ಅಚ್ಚ ಕನ್ನಡದಾಗೆ ಮಾತಾಡ್ಬೇಕಲ್ಲ ಮಗ. ಅದ್ರ ಅಂತಾರಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಅದಕ್ಕೆ ಶುದ್ಧ ಕನ್ನಡದಾಗ ಮಾತಾಡ್ಬೇಕಲ್ಲ. ಆತು ಸರಿ, ಇನ್ ಮ್ಯಾಲ ನನ್ ದಾಡಿನೂ ಅನ್ನಲ್ಲ, ಮೀಸನೂ ಅನ್ನಲ್ಲ, ಶುದ್ಧ ಕನ್ನಡದಾಗ ಪಿಶಾಚಿ. ಪಿಶಾಚಿನ ಮತ್ತೆ ಅಲ್ಲ, ನಾನು ನಿನ್ ಕೈ ಪಿಶಾಚಿ ಕಂಡಂಗೆ ಕಂಡಿನಿ. ನಾನು ನಿನ್ನ ಹಾಡ್ದ ಅಪ್ಪ ಕಂಡೆ, ನಿನ್ನ ಹಾಡ್ದ ಅಪ್ಪ ಅಪ್ಪ ಅಪ್ಪ. ಅದೇ ಅಪ್ಪನಿಗೆ ಶುದ್ಧ ಕನ್ನಡದಾಗ ಪಿಶಾಚಿ ಅನ್ನೋದು ಗೊತ್ತಿಲ್ವೇನ? ಯಾರು ಹೇಳಿದ್ರು ನಿನ್ಗೆ, ಯಾರು ಹೇಳಿದ್ರು? ಮಹಾಭಾರತ ನೋಡ್ಲಿಲ್ವಾ? ನೋಡಿದ್ದೆ. ಏನಂತ ಅದ್ರಾಗ ದುರ್ಯೋಧನ ಅಪ್ಪನಿಗೆ ಏನಂದ 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 ಏನಂದ? ಪಿಶಾಚಿ, ಅಪ್ಪಣೆ ಕೊಡಿ ಪಿಶಾಚಿ. ಗಡಾರ್ಥದಲ್ಲಿ ಪಾಂಡವರ ಅರಕುಂಡಿಗಳ ವಂಶ ನಿರ್ವಂಶ ಮಾಡಿಬಿಡುತ್ತೆ. ಮುಚ್ಕೊಳ್ಳೆ ಬಾಯಿನ, ಮುಚ್ಕೊಳ್ಳೆ ಮಾಯನ, ಮುಚ್ಕೊಳ್ಳೆ. ಲೇ ಮಗ, ಅವ ಹೇಳಿದ ಹಂಗಲ್ಲೇ, ಇಲ್ಲಿ ನಾ ಹೇಳ್ತೀನಿ ಕೇಳ, ಅಲ್ಲಿ ನಿಂತ್ರ. ಪಿಶಾಚಿ, ಅಪ್ಪಣೆ ಕೊಡಿ ಪಿಶಾಚಿ. ಕ್ಷಣಾರ್ಧದಲ್ಲಿ ಪಾಂಡವನ ಕುನ್ನಿಗಳ ವಂಶ ನಿರ್ವಶ ಮಾಡುತ್ತಾ ಇದೆ ಪಿಶಾಚಿ. ಅಪ್ಪಣೆ ಕೊಡಿ ಪಿಶಾಚಿ ಅಂತ ಪಿತಾಶ್ರೀ 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 ಅಂತ ಕರೀಲಿ ಮಗನ. ನಾನು ಅದನ್ನ ಹೇಳಿದ್ದು ಪಿಶಾಚಿ. ಏ ಪಿಶಾಚಿ ಅಲ್ಲದೆ ದೊಡ್ಡ ನಮ್ಮ ಮಗನೇ, ಪಿತಾಶ್ರೀ ಪಿತಾಶ್ರೀ ಪತ್ಯಾಶ್ರೀ. ನೀ ಮಾತಿ ನನ್ನ ಇಟ್ಟಿಸ್ರಿ ಹಾಳಾಗಿ ಹೋಗ್ಲಿ. ಇತ್ತದ ಅಲ್ಲಿ ಯಾಕೆ ಹೋಗ್ತಾ ಐತಿ ಅಲ್ಲಿ ಮೂಲೆಗೆ. ಇತ್ತದ ನೋಡು, ನಿನ್ಗೆ ಸರಿಯಾಗಿ ಹೇಳಿಕ್ ಬರ್ದಿದ್ರೆ ನಮ್ಮ ಶುದ್ಧ ಕನ್ನಡದಾಗ ಅಪ್ಪ ಅಪ್ಪಯ್ಯ ಅಪ್ಪಾಜಿ ಅಂತ ಕರ್ದು ಹೇಳ ಮಗನೇ, ಕುಲಪುತ್ರ ವಂಶೋದ್ಧಾರಕ ಹೇಳೋ. ಅದು ಹಂಗ ಹೇಳ್ತೇನೆ. ಏನು ಪಿಶಾಚಿ ಅಲ್ಲ ಅಪ್ಪಯ್ಯ ಅಂದಾಗ ಈಗೆಲ್ಲಿ ನಿಮ್ಮ ಪ್ರಯಾಣ? ಏ ನಾ ಎಲ್ಲಾರ ಹೋಗ್ತೀನಿ, ಅದನ್ನ ತಗೊಂಡು ನೀ ಏನ್ ಮಾಡ್ತಿ? ನಾ ಎಲ್ಲಾರ ಹೋಗ್ತೀನಿ, ನಿಂಗೆ ಹಾಕ್ಲಿದ ಹಿಂಗೆ ಅಲ್ಲ, ಹೊಸ ಶಾಲ್ ಹೊತ್ತಿದ್ದೀಯಾ, ಹೊಸ ದೋತ್ರ ಹೊತ್ತಿದ್ದೀಯಾ, ಹೊಸ ಚಪ್ಪಲಿ ಬೇರೆ ಮೆಟ್ಟಿದ್ದೀಯಾ, ಒಳ್ಳೆ ಸ್ಟೈಲ್ ಆಗಿ ಆ ಸಲ್ಮಾನ್ ಖಾನ್ ತರ ಹೋಗಕತ್ತೀಯಲ್ಲ. ಅಂದ್ಮೇಲ ಯಾವ್ದೋ ಒಂದು
ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀಯ ಅಂತ ಅನ್ನಿಸ್ತು, ಅದಕ್ಕ ಕೇಳಿದೆ. ಮಗ ಹೋಗಲ್ಲ ಮಗ, ಈಗ ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ನಿನ್ಗೆ? ನೀ ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು. ನಿಮ್ಮ ಅಮ್ಮನ್ ನೋಡ್ಲಕ್ಕಣ್ಣ. ನಮ್ಮ ಅಮ್ಮನ್ ನೋಡಕ್ಕ ಅಂದ್ರೆ ಅಲ್ಲಿ ಸ್ವರ್ಗಕ್ಕ? ಸ್ವರ್ಗಕ್ಕಲ್ಲೇ ಮಗನೇ, ಅಲ್ಲಿ ನರ್ಕಕ್ಕ. ಹೋಗ್ಬಾ ಅಪ್ಪಯ್ಯ ಹೋಗ್ಬಾ. ಅಲ್ಲಲ್ಲ ಹೋಗು ಅಪ್ಪಯ್ಯ ಹೋಗು, ಆದ್ರೆ ವಾಪಸ್ ಬರಕ್ ನಾನು ಹೋಗ್ತಾ ಇರುದು ಹೆಣ್ಣು ನೋಡಕ್ಕಣ್ಣ ಮಗ. ಹೆಣ್ಣು ನೋಡಕ್ಕ? ಹೆಣ್ಣು ವಿಷಾಚಿ. ಅಲ್ಲಲ್ಲ ಅಪ್ಪಯ್ಯ, ಈ ಮಗನ ಮೇಲೆ ನಿಮ್ಗೆ ಅದಷ್ಟು ಪ್ರೀತಿ. ಹೋಗಪ್ಪಯ್ಯ ಹೋಗ್ಬಾ, ಬೇಗ ನೋಡ್ಕೋಬಾ. ನಂಗೂ ಮದುವೆ ಆಗ್ಬೇಕನ್ನ ಆಸೆ ತಡ್ಕೊಳಕ್ಕಾಗ್ದೆ ಚರ್ಪಡಿಸ್ತಾ ಇದ್ದೇನೆ. ಮುಂಚೆ ಬಾಣ ಮುಂಚೆ ಮುಂಡೆದು ಹಳೆ ಮುಂಡೆದು ಪಿಕ್ನಾಸಿ ನೋಡ್ ಮಗ, ನಾನ್ ಹೋಗ್ತಾ ಇರೋದು ನಿನ್ ಮುಸುಡಿ ನೋಡ್ಲಿಕ್ಕಲ್ಲ, ಮುಸುಡಿ ಹೆಣ್ಣು ನೋಡ್ಲಿಕ್ಕಲ್ಲ. ನನ್ಗೆ ಕಣ್ಣ ಮಗ, ನನಗೆ ನನಗೆ ಅಪ್ಪಯ್ಯ. ಅಲ್ಲ, ಮನೆಯಲ್ಲಿ ಲೈಟ್ ಕಂಬದ ತರ ಬೆಳೆದ್ ನಿಂತ ಮಗ ಅದಾನ, ಅವನನ್ನ ಮದುವೆ ಮಾಡೋದ್ ಬಿಟ್ಟು ನೀ ಮದುವೆ ಆಗಕೊಂಟೆಲ್ಲ ಇದು ನ್ಯಾಯನಾ? ಯಾಕಾಗ್ಬಾರ್ದು? ಅಲ್ಲ, ನನ್ಗೇನಂತ ವಯಸ್ಸಾಗೈತಿ ಅಲ್ಲ. ನಿನ್ನೆ ಮೊನ್ನೆ ಅಷ್ಟೇ ಹೋದ ಯುಗಾದಿ ಹಬ್ಬಕ್ಕೆ 59 ಕಳೆದು 60ಕ್ಕಷ್ಟ ಕಾಲಿಟ್ಟಿನಿ. ಯಾಕೆ ಮದುವೆ ಆಗ್ಬಾರ್ದು? ಯಾರಾದ್ರೂ ನೋಡ್ದವ್ರು ನನಗೆ ನಿನ್ನ ಅಪ್ಪ ಅನ್ನುವಂಗಿಲ್ಲ, ನಿನ್ನ ಅಣ್ಣ ಅಂತಾರ. ಗೊತ್ತಾ? ಅಣ್ಣ ಅಂತಾರ. ಇಲ್ಲ ನನ್ ಮಗ ಅಂತ ಕರಿಬಹುದು. ನಿನಗೆ ಯಾಕೆ ಬಂತು ಈ ವಯಸ್ಸಿನಾಗ ಮದುವೆ ಆಗೋ ಹುಚ್ಚು? ಸುಮ್ನೆ ಮಗನಿಗೆ ಮದುವೆ ಮಾಡಿ ರಾಮ ಕೃಷ್ಣ ಅನ್ನೋದ್ ಬಿಟ್ಟು. ಅಲ್ಲ ಮಗ, ನಾನು ಹಾಗೆ ಅನ್ಕೊಂಡಿದ್ದೆ, ಹಾಳಾತು. ಈ ಉಪ್ಪು ಹುಳಿಕಾರ ತಿನ್ ಜೀವ ತಡ್ಕೊಳ್ಬೇಕಲ್ಲ ಮಗ. ನೋಡಿ, ಸದ್ಯ ನಾನ್ ಮದುವೆ ಆಗ್ತೀನಿ, ಆಮೇಲೆ ವರ್ಷ ತುಂಬುದ್ರೊಳಗ ನನ್ಗೊಂದು ಮಗು ಹುಟ್ಟಿದ ಮೇಲೆ, ವರ್ಷ ತುಂಬುದ್ರೊಳಗೆ ನನ್ಗೊಂದು ಮಗು ಹುಟ್ಟಿದ ಮೇಲೆ ಆಮೇಲೆ ಬೇಕಾದ್ರೆ ಆ ಮಗು ಆಡ್ಸಾಕ ನಿಮ್ಮ ತರ್ತೀನಿ, ಆಯ್ತಾ? ನನ್ಗೋ ನೋಡು, ನನ್ ಟೈಮ್ ಆಯ್ತು. ಅಲ್ಲೆಲ್ಲ ಕಾಯ್ತಾ ಕುಂತವ್ರು, ಅಲ್ಲಿ ನಾ ಹೋಗ್ಬಿಡ್ತೀನಿ. ನೀವ್ ಹೋಗಿ ಮನೆಗ್ ಬಿಟ್ಟು ಹೋಗು. ಮನೆ ಬಿಟ್ಟಲ್ಲ, ಮನೆಗೆ ಹೋಗು, ಗೊತ್ತಾಯ್ತಾ? ರಮ ರಮಣ ಗೋವಿಂದ ಗೋವಿಂದ. ಅಲ್ಲ, ಮುದುಕನಿಗೆ ಮದುವೆ ಆಗೋ ಹುಟ್ಟಷ್ಟೇ ಅಲ್ಲ, ನನ್ ಜೊತೆಗ ಕೂಸುಟ್ರು ಆಸೆ ತುಂಬ್ಕೊಂಡೈತಿ. ಅಲ್ಲ, ಈ ಮುದುಕರಿಗೆ ಇಷ್ಟ ಆಗಿರ್ಬೇಕಾದ್ರ ಇನ್ನು 19 ತುಂಬಿರೋ ನಂಗೆ ಅದೆಷ್ಟಾಗಿರ್ಬಾರ್ದು? ಸುಂದರವಾದ ಹುಡುಗಿಯರ ಕಡೆಯಿಂದ ಅಣ್ಣಯ್ಯ ಅಂತ ಕೊಲ್ಬಿಟ್ರೆ ಸಂತ ಆಗದೆ ಮತ್ತೇನೋ ಖುಷಿ ಆಗ್ತೈತೆನ? ಅಲ್ಲ ಪುಟ್ಮಲ್ಲಿ, ನನ್ಗೆ ಅಣ್ಣಯ್ಯ ಅಂತ ಕರಿಬೇಡ ಅಂತ ನಿಂಗೆ ಸರಿ ಹೇಳ್ಬೇಕಾ? ಹೌದು, ನೀನೆಲ್ಲ ನನಗೆ ಅಣ್ಣಯ್ಯ ಅಂತ ಕರಿಬೇಡ ಅಂತ ಹೇಳ್ತಿ, ಹೌದು. ಆದ್ರೆ ನಿಮ್ಮ ಅಪ್ಪ ಅಮ್ಮ ನಿನಗೆ ಅಣ್ಣಯ್ಯ ಅಂತ ಹೆಸರಿಟ್ಟಿದಾರಲ್ಲ, ಅಂದ್ಮೇಲೆ ನಿನಗೆ ಅಣ್ಣಯ್ಯ ಅಂತ ಕರಿಲ್ಲ, ನನ್ ತಮ್ಮಯ್ಯ ಅಂತ ಕರಿಬೇಕಾ? ಅಯ್ಯೋ, ನಂಗ ಹೆಸರಿಟ್ಟ ನಮ್ಮ ಅಪ್ಪ ಅಮ್ಮ ನಿಮ್ ಮೊದ್ಲೆಲ್ಲ ಬುದ್ಧಿ, ಅದಕ್ಕ ಅಣ್ಣಯ್ಯ ಅಂತ ಹೆಸರಿಟ್ರು. ಎಲ್ಲಾ ಹುಡುಗಿಯರ ಕಡೆಯಿಂದ ಅಣ್ಣಯ್ಯ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬಂದೈತೆ. ಅದು ಬೆಟ್ಟ ಪ್ರಿಯತಮ, ಪ್ರೇಮ್ ಕುಮಾರ, ಪ್ರಣಯ ರಾಜ ಅನ್ನೋದು ಬಿಟ್ಟು ಹೆಸರಿಟ್ಟಿದ್ರ ನಮ್ಮ ಅಮ್ಮನ ಗಂಟೆ ಹೋಗ್ತಿತ್ತು ಅಂತೀನಿ. ಅಲ್ಲ, ಎಲ್ರಿಗೂ ನಾ ಅಣ್ಣಯ್ಯ ಆಗ್ಬಿಟ್ರ ಮುಂದೆ ನನ್ನ ಮದುವೆ ಆಗೋದ್ ಯಾರು? ನಾ ಗಂಡ ಆಗೋದ್ ಯಾರಿಗೆ?
ನೋಡು ಅಣ್ಣಯ್ಯ, ನಿನಗೆ ಈ ಹೆಸರು ಇಷ್ಟ ಇರ್ಲಿಲ್ಲ ಅಂದ್ರೆ ನೋಡು, ಈ ಹೆಸರು ಬಿಟ್ಟು ಬೇರೆ ಹೆಸರು ಬದಲಾಯಿಸ್ಕೊಂಡ್ಬಿಡು. ಕರೆಕ್ಟ್, ಒಳ್ಳೆ ಐಡಿಯಾ. ಹಾಗಾದ್ರ ಇನ್ ಮ್ಯಾಕೆ ನನ್ನ ಹೆಸರನ್ನ ಬದಲಾಯಿಸಿ ಅಲ್ಲ, ಏನಂತ ಇಟ್ಕೊಳ್ಳೋದು? ಏನಂತ ಇಟ್ಕೋತೀಯ? ಏನಂತ ಇಟ್ಕೊಳ್ಳೋದು? ನಾನ್ ಹೇಳ್ತೀನಿ. ನೀ ಹೇಳ್ತೀಯ? ಹೋಗ್ಲಾಕ ಹೋಗ ನನ್ ಮಗನ, ನೀ ಏನ್ ಹೇಳೋದು? ಮಣ್ಣು ಲೇ ಮಗನ, ನನ್ನನ್ನು ಕುಕ್ಕು ಗಿಕ್ಕು ಅಂದ್ರ ಕೂತು ಸಾಯಿಸ್ತೀನಿ ಮಗನ. ನನ್ಗೇನು ಬರಂಗಿಲ್ಲ ಅಂತ ತಿಳ್ಕೊಂಡಿ ಏನ? ನನ್ಗ ಕನ್ನಡ, ಇಂಗ್ಲಿಷು, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆ ಬರ್ತಾವ. ತಿಳಿದೇನ? ಅಷ್ಟೇ. ಹೌದೇನಪ್ಪ ತಮ್ಮ? ಹಂಗಾರ ನಂಗ್ 16 ಭಾಷೆ ಬೇಡ, ಒಂದೇ ಒಂದು ಇಂಗ್ಲಿಷ್ ಹೇಳಿ ತೋರ್ಸ್ ನೋಡೋಣ. ಹೇಳ ಹೇಳ್ ಮತ್ತೆ. CAT ಕ್ಯಾಟ್ ಅಂದ್ರೆ ಬೆಕ್ಕು, RAT ರೆಡ್ ಅಂದ್ರೆ ಇಲಿ. ಏನದು? ಅಲ್ಲ, ಇದ್ರ ಒಂದತ್ತೆ ಹುಡುಗರು ಹೇಳ್ತಾರ. ಕಲ್ತಂಗ್ ಕಂತೆ ನಂಗೊಂದು ಒಳ್ಳೆ ಇಂಗ್ಲಿಷ್ ಹೆಸರು ಕೊಡ್ ನೋಡೋಣ. ಆದ್ರೆ ಒಂದ್ ಮಾತು, ಆ ಹೆಸರು ಏನಾದ್ರು ಯಾವ್ದಾದ್ರು ಹೆಣ್ಣು ಕೂಗಿದ್ರ ಹಂಗ ನನ್ ಮೈ ಜುಮ್ ಆಗಿ ನಂದೆಲ್ಲ ಸೆಟ್ ಅದ ಮೈ ಮೇಲಿನ ರಾಮ ಸೆಟ್ ನಿಲ್ಬೇಕು ಅಂತ ಹೇಳ್ದ. ಸರಿ, ಹಾಗಾದ್ರೆ ಕೇಳಿಲಿ, ಇನ್ಮೇಲೆ ನಿನ್ನ ಹೆಸರು ಬದಲಾಯಿಸಿ ಡಾಂಕಿ ಅಂತ ಇಟ್ಕೋ. ಡಾಂಕಿನ ಅಲ್ಲ, ಹೆಸರೇನು ಚೆನ್ನಾಗೈತೆ, ಆದ್ರೆ ಇದು ಅರ್ಥ ತಗೊಂಡ್ ನೀನ್ ಮಾಡ್ತಿ? ಹೆಸರು ಚೆನ್ನಾಗಿದ್ರೆ ಸಾಕಪ್ಪ. ನೋಡು, ಕನ್ನಡದಾಗ ಪ್ರಿಯತಮ ಅನ್ನೋದನ್ನ ಇಂಗ್ಲಿಷ್ನಾಗ ಡಾಂಕಿ ಅಂತ ಕರೀತಾರ. ಹೌದೇನ? ಸರಿ ಬಿಡು, ಇನ್ಮ್ಯಾಲ ನನ್ನ ಹೆಸರು ಡಾಂಕಿ. ನನ್ನ ಹೆಸರು ಡಾಂಕಿ. ಲೇ ಪುಟ್ಮಲ್ಲಿ, ಇನ್ಮ್ಯಾಲ ನನ್ನನ್ನ ಅಣ್ಣಯ್ಯ ಅಂತ ಕರಿಬೇಡ, ಡಾಂಕಿ ಅಂತ ಕರಿಬೇಕು, ತಿಳಿತಾ? ಆಗ್ಲಿ ಡಾಂಕಿ ಮಮ್ಮ. ಅಯ್ಯೋ, ನೀ ಡಾಂಕಿ ಜೊತೆ ಮಾವ ಸೇರಿದ್ರಂತೂ ಸ್ವರ್ಗದ ಮೂರೇ ಮೂರು ಗೇಣು. ಲೇ ಪುಟ್ನಂಜ, ನನ್ನ ಈ ಹೊಸ ಹೆಸರು ನಾ ಇಲ್ಲಿ ಕೂತಾರ ಎಲ್ಲರಿಗೂ ಹೇಳಿ ಬರ್ತೇನೆ. ಮೊದ್ಲು ಹೋಗಿ ಮಾರಪ್ಪನ ಮನೆಗೆ ಹೇಳ್ಕೊಂಡ್ ಬಾ. ಹೌದೇನ? ಸರಿ ಬಿಡು, ನನ್ನ ಹೆಸರು ಡಾಂಕಿ. ನನ್ನ ಹೆಸರು ಹುಚ್ಚು ಮುಂಡೆ ಗಂಡ. ಲೇ ಪುಟ್ಟಮಲ್ಲಿ, ಡಾಂಕಿ ಅಂದ್ರೆ ಏನಂತ ಗೊತ್ತಾಯ್ತಾ ನಿನ್ಗೆ? ನೀನು ಅವಾಗ್ಲೇ ಹೇಳಿದಿಲ್ಲ, ಡಾಂಕಿ ಅಂದ್ರೆ ಪ್ರಿಯತಮ ಅಂತ. ನಿನ್ ಕಾಲೆ ಡಾಂಕಿ ಅಂದ್ರೆ ಪ್ರಿಯತಮ ಅಲ್ಲ, ಕತ್ತೆ ಅಂತ. ಅಯ್ಯೋ ಕಂದಿನ, ಹಾಗಾದ್ರೆ ತುಂಬಾ ಚೆನ್ನಾಗಾಯ್ತು. ಅಣ್ಣಯ್ಯನಿಗೆ ಹೊಸ ಹೆಸರು ಡಾಂಕಿ, ಕತ್ತೆ. ಹೋಗ್ಲಿ ಬಿಡು, ತುಂಬಾ ಒಳ್ಳೆ ಹೆಸರು ಹೇಳ್ಕೊಟ್ಟಿ. ಮತ್ತ ಅಂದಂಗ ನನ್ಗೂ ಸ್ವಲ್ಪ ಇಂಗ್ಲಿಷ್ ಹೇಳ್ಕೊಡ. ಮೊದ್ಲು ಇಂಗ್ಲಿಷ್ ಅನ್ನೋದನ್ನ ಬಿಟ್ಟು ಸರಿಯಾಗಿ ಇಂಗ್ಲಿಷ್ ಅನ್ನೋದನ್ನ ಕಲ್ತ್ಕೊ, ಆಮ್ಯಾಗ ಬೇಕಾದ್ರೆ ಇಂಗ್ಲಿಷ್ ಕಲಿವೆ ಅಂತೆ. ನೋಡ್ ಪುಟ್ಮಲ್ಲಿ, ಸದ್ಯ ನೀನ್ ನನ್ ಕಲ್ಸ್ಬೇಕು ನೋಡು. ಏನ? ಅದೇ ಹಾಕುದು ಮಾಡುದು, ಏನೋ ಮರೆಯದ ಮಾಡುದು, ಅದೇ ತಾಳ ಹಾಕುದು, ಡ್ಯಾನ್ಸ್ ಮಾಡುದು ಅಂದ. ಓ ಇಷ್ಟೇನಾ? ಶುರು ಮಾಡು ಮತ್ತೆ.
ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ರಿಯಲಿ? ಎಸ್, ಆದರೆ ಅವರೊಂದು ಕಂಡೀಷನ್ ಹಾಕಿದ್ದಾರೆ. ನಮ್ಮಿಬ್ಬರ ಮದುವೆ ಆಗಬೇಕಾದ್ರೆ ವರದಕ್ಷಿಣೆ ರೂಪದಲ್ಲಿ 40 ತೊಲೆ ಬಂಗಾರನ ಕೊಡಬೇಕು ಅಂದಿದ್ದಾರೆ. ಅದಕ್ಕೆ ನೀವೇನ್ ಹೇಳಿದ್ರಿ? ಅದಕ್ಕೆ ನಾ ಹೇಳಿದ್ರೆ 40 ತೊಲೆ ಯಾಕೆ 40 ಕೆಜಿನೇ ಕೊಡ್ತಾರಂತೆ. ಏನು 40 ಕೆಜಿ ಬಂಗಾರಲ್ಲ? ಏನ್ರಿ ಏನ್ ಮಾತನಾಡ್ತಿದ್ರಿ? ನಮ್ಗೆ ತಿನ್ನೋದು ಕೂಡ ಗತಿಲ್ಲ ಅಂದ್ಮೇಲೆ 40 ಕೆಜಿ ಬಂಗಾರನ ನಾವೆಲ್ಲಿಂದ ತಂದ್ಕೊಡ್ಬೇಕು? ಯಾಕೆ ಈ ನನ್ನ ಮುತ್ತಿನ ಬಂಗಾರನ ತೂಗಿದ್ರೆ 40 ಕೆಜಿ ಆಗಲ್ವಾ ಸೌಮ್ಯ? ಈ ಪರಿಶುದ್ಧ ಚಿನ್ನವೇ ನನ್ನ ಬಳಿ ಇರುವಾಗ ಆ ಚಿನ್ನ ಯಾರಿಗೆ ಬೇಕು? ನಮ್ಮ ಅಪ್ಪ ಅಮ್ಮ ನಾಳೆನೇ ನಮ್ಮಿಬ್ಬರ ಮದುವೆ ಮಾತುಕತೆ ನಡೆಸಲಿಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಹೌದಾ? ಅಯ್ಯೋ ದೇವ್ರೆ, ನಾನೆಲ್ಲಿ ಅವರೇ ನಿರಾಕರಿಸ್ತಾರಂತ ತುಂಬಾ ಮನಸ್ಸಿಗೆ ಬೇಜಾರು ಮಾಡಿಕೊಂಡಿದ್ದೆ. ಆದ್ರೂ ಕೂಡ ನಮ್ಮಣ್ಣ ಆ ಯೋಚನೆ ಬಿಟ್ಬಿಡು. ನಮ್ಮ ಡ್ಯಾಡಿ ರಿಟೈರ್ ಆದ ಮೇಲೆ ಈ ನಮ್ಮಿಬ್ಬರ ಲವ್ ಕೇಸ್ ಅನ್ನು ಸಕ್ಸಸ್ ಮಾಡೇ ಮಾಡ್ತಾರೆ. ಸೊ ಆ ಟೆಲಿವಿಷನ್ ಬೇಕಾಗಿಲ್ಲ. ಸದ್ಯ ಒಂದೇ ಒಂದು ಬಿಸಿ ಬಿಸಿ
ಇಂಥವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಪ್ರೀತಿ ಪ್ರೇಮದ ನೆಪದಲ್ಲಿ ಮುಗ್ಧ ಹೆಣ್ಣು ಮಕ್ಕಳು ನಂಬಿಸಿ ಅವರ ಶಿರವನ್ನು ಕೆಡಿಸಿ ಕೊನೆಗೆ ವರದಕ್ಷಿಣೆ ನೆಪ ಹುಟ್ಟಿ ಅವರನ್ನು ಕೈ ಬಿಡುವ ಕಾಮಗಾರಿ ಇವರು. ಇಲ್ಲ ಅಣ್ಣ, ಅವರು ಅಂತವರಲ್ಲ. ನಿಜ ಹೇಳ್ಬೇಕಂದ್ರೆ ವರದಕ್ಷಿಣೆ ಇಲ್ಲದೆ ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮುಂದೆ ಬಂದಿರೋ ಪುಣ್ಯಾತ್ಮರು ಅವರು. ಪುಣ್ಯಾತ್ಮರು? ಹೌದಮ್ಮ, ನಿನ್ನ ಅಕ್ಕನು ಹೀಗೆ ಹೇಳಿದ್ರು. ಅವರು ಪುಣ್ಯಾತ್ಮರು, ತುಂಬಾ ಒಳ್ಳೆಯವರಂತ, ವರದಕ್ಷಿಣೆ ವಿರೋಧಿಗಳಂತ. ಆದ್ರೆ ಮುಂದೇನಾಯ್ತು? ಆ ಪುಣ್ಯಾತ್ಮ ನಿನ್ನ ಅಕ್ಕನನ್ನು ಮದುವೆ ಆದ, ವರದಕ್ಷಿಣೆ ಹಣಕ್ಕಾಗಿ ಪೀಡಿಸಿದ. ಕೊನೆಗೊಂದು ದಿನ ಬೆಂಕಿ ಹಾಕಿ ಸುಟ್ಟು ಹಾಕಿದ. ಅದನ್ನೆಲ್ಲ ಮತ್ತೇನಮ್ಮ? ಮತ್ತಿಲ್ಲ ಅಣ್ಣ, ಚೆನ್ನಾಗಿ ನೆನಪಿಡಿ. ಆದ್ರೆ ಆದ್ರೆ ಇವರು ಅಂತವರಲ್ಲ ಅಣ್ಣ. ನಿಜ ಹೇಳ್ಬೇಕಂದ್ರೆ ಇವ್ರು ತುಂಬಾ ಒಳ್ಳೆಯವರಣ್ಣ, ತುಂಬಾ ಒಳ್ಳೆಯವರು. ಪತಂಗಕ್ಕೆ ದೀಪ ಒಳ್ಳೆಯದಾಗೆ ಕಾಣುತ್ತಮ್ಮ, ಸುಂದರವಾಗೇ ಕಾಣುತ್ತೆ. ಆದ್ರೆ ಅದು ದೀಪದತ್ತ ಆಕರ್ಷಕವಾಗಿ ರೆಕ್ಕೆ ಸುಟ್ಟಿಕೊಂಡು ಸಾವನ್ನಪ್ಪತ್ತೆ. ಆದ್ರೆ ಈ ಜಗತ್ತಿನಲ್ಲಿ ಯಾರು ಕೆಟ್ಟವರಲ್ಲಮ್ಮ, ಎಲ್ಲರೂ ಒಳ್ಳೆಯವರೇ. ಹಣ, ಆಸ್ತಿ, ಐಶ್ವರ್ಯದ ಹುಚ್ಚು ಅವರ ಒಳ್ಳೆತನವನ್ನು ಕರಗಿಸಿ ರಾಕ್ಷಸಿತನವನ್ನು ಅವರ ಮೈಯಲ್ಲಿ ತುಂಬತ್ತು. ನನ್ನ ಒಂದು ಮುದ್ದಿನ ತಂಗಿಯನ್ನು ಇಂಥ ರಾಕ್ಷಸರ ಕೈ ಕೊಟ್ಟು ಅವಳನ್ನು ಶಾಶ್ವತವಾಗಿ ಕಳೆದುಕೊಂಡೆ. ಈಗ ನಿನ್ನನ್ನು ಕಳೆದುಕೊಳ್ಳಿಕ್ಕೆ ಸಿದ್ಧವಿಲ್ಲ, ಸಿದ್ಧವಿಲ್ಲ. ಮಿಸ್ಟರ್ ಹೇಮಂತ್, ಈಗ ನೀನಿರೋ ಸ್ಥಿತಿಯಲ್ಲಿ ಹೀಗೆ ಮಾತನಾಡುವುದು ಸಹಜ. ಆದರೆ ಮುಳ್ಳಿದಡೆ ಹೂವಿರೋದು ಎಷ್ಟು ಸತ್ಯವೋ ಹಾಗೆ ಕೆಟ್ಟರು ನಡುವೆ ಕೆಲವರು ಒಳ್ಳೆಯಿರುವುದವರು ಅಷ್ಟೇ ಸತ್ಯ. ನೋಡು, ನಾಳೆ ನೀನು ಮದುವೆ ಆದಾಗ ವರದಕ್ಷಿಣೆ ಸಲುವಾಗಿ ಕಟ್ಟಿಕೊಂಡ ಹೆಂಡತಿಯನ್ನು ನೀನು ಸುಟ್ಟು ಹಾಕುತ್ತೀಯಾ? ನಾವು ಅಂತಹ ಹೃದಯವಿನ ಕಟುಕರಲ್ಲ. ಕರೆಕ್ಟ್. ಹಾಗೆ ನಿಮ್ಮಂತ ಅನೇಕ ಹೃದಯವಂತರು ಈ ಜಗದಲ್ಲಿ ಇದ್ದಾರೆ ಅಂತ ಮರೆಯಬೇಡ. ಇರಬಹುದು, ಆದ್ರೆ ನೀನು ಅಂತಹ ಹೃದಯವಂತನಂತ ನಾವು ಹೇಗೆ ನಂಬಲು ಸಾಧ್ಯ? ನಂಬಲೇಬೇಕು ಅಮ್ಮ, ನಂಬಲೇಬೇಕು. ಈ ಪ್ರಪಂಚ ನಡ್ತಾ ಇರೋದು ನಂಬಿಕೆ ವಿಶ್ವಾಸಗಳ ಮೇಲೆ. ಒಂದು ವೇಳೆ ನಿನಗೆ ಯಾರ ಮೇಲೆ ನಂಬಿಕೆ ಇಲ್ಲವಾದರೆ ಈ ನಿನ್ನ ಮುತ್ತಿನ ತಂಗಿಯನ್ನು ಮದುವೆ ಮಾಡದೆ ಕಲ್ಲಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತೆ. ನೋಡಿ ಅಮ್ಮ, ನಿನ್ನ ತಂಗಿ ಸಂಧ್ಯಾಳ ಬಗ್ಗೆಯೂ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ರಾಸ್ಕಲ್ ಅವನನ್ನು ಮದುವೆ ಆದದ್ದು, ವರದಕ್ಷಿಣೆ ಹಾಕಿ ಅವನನ್ನು ಬೆಂಕಿ ಹಾಕಿ ಸುಟ್ಟು ಹಾಕಿದ್ದು, ಕೊನೆಗೆ ನ್ಯಾಯಾಧೀಶರಿಗೆ ಲಂಚ ಕೊಟ್ಟಿ ನಿರಪಾರ್ತಿ ಎಂದು ಹೊರ ಬಂದಿದ್ದು ಎಲ್ಲ ಗೊತ್ತು. ಇದೆಲ್ಲ ನನಗೆ ಹೇಗೂ ಗೊತ್ತಾಯ್ತಂದ್ರೆ ಆ ನೈಚನ್ಗೆ ಶಿಕ್ಷೆ ಆಗಬೇಕಂತ ನಿನ್ನ ತಂಗಿಯ ಕೇಸನ್ನು ಕೈಗೆತ್ತಿಕೊಂಡ ಲಾಯರ್ ಸುಬ್ರಹ್ಮಣ್ಯ ಅವರೇ ನಮ್ಮ ತಂದೆ. ನೀವು ಲಾಯರ್ ಸುಬ್ರಹ್ಮಣ್ಯರ ಪುತ್ರರೇ? ಹೌದು. ನಿನಗೆ ನ್ಯಾಯ ದೊರಕಿಸಿಕೊಡಬೇಕಂತ ನಮ್ಮ ಅಪ್ಪ ಅಮ್ಮ ತುಂಬಾ ಹೋರಾಡಿದರು. ಯಾಕೆ ಗೊತ್ತಾ? ಅವರು ಸಹ ವರದಕ್ಷಿಣೆಯ ಕಟ್ಟ ವಿರೋಧಿಗಳು. ಈಗ ಹೇಳಮ್ಮ, ಅಂತ ವರದಕ್ಷಿಣೆ ವಿರೋಧಿಗಳಾದ ಮಗನಾದ ನಾನು ಕೈ ಹಿಡಿದ ಹೆಂಡತಿಯನ್ನು ಸುಟ್ಟಾಗುತ್ತೆ ಅಂತ ನೀನು ನಂಬ್ತೀಯಾ? ಸೂರಜ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಸೂರಜ್. ನನ್ನ ತಂಗಿಗಾದ ಅನ್ಯಾಯದ ಬೇಗೆಯಲ್ಲಿ ಬಂದ ನಾನು ಸಿಟ್ಟಿನ ಬರದಲ್ಲಿ ನಿನಗೆ ಮನ ಬಂದಂತೆ ಮಾತನಾಡಬೇಕು. ದಯವಿಟ್ಟು ಕ್ಷಮಿಸು ಸೂರಜ್. ಎಸ್, ಆಲ್ ರೈಟ್. ನೋಡು, ನಮ್ಮಪ್ಪ ಅಮ್ಮ ನಾಳೆನೆ ಮದುವೆ ಮಾತುಕತೆ ನಡೆಸಲಿಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಹಾಗೆ ಆದಷ್ಟು ಬೇಗನೆ ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ಆ ಮದುವೆ ಶಾಸ್ತ್ರವನ್ನು ಮುಗಿಸಿ ಬಿಡೋಣ. ಗೊತ್ತಾಯ್ತು, ಮದುವೆ ಖರ್ಚು ತಾನೆ, ಅದೆಲ್ಲ ನಾವೇ ನೋಡ್ಕೊಳ್ತೇವೆ. ಸೂರಜ್, ಈ ನಿಮ್ಮ ಋಣನ ಹ್ಯಾಕ್ ತೀರಿಸಲಿ ಅಂತ ಈ ನಿನ್ನ ಮುತ್ತಿನ ತಂಗಿಯನ್ನು ದಾರೆಂದು ಕೊಟ್ಟಿಬಿಡು. ಎಲ್ಲಾ ಋಣ ತೀರಿ ಹೋಗತ್ತೆ, ಋಣಾನು ಬಂದ ಶುರು ಹೋಗತ್ತೆ. ಹಾ, ನಾ ಇನ್ನು ಬರಲ್ಲ. ಸೌಮ್ಯ, ಬಾಯ್. ತಂಗಿ, ಸೌಮ್ಯಳ ಬಾಳು ಹಾಗಾಯ್ತು. ಈಗ ನಿನ್ನ ಬಾಳಾದ್ರೂ ಸುಖವಾಗಿ ಸಾಗುವಂತಾದ್ರೆ ಆ ಭಗವಂತನಲ್ಲಿ ಕೋಟಿ ನಮಸ್ಕಾರ. ಬಾಣ ಮನೆಗೆ